ನಾವು ರಾಜ್ಯದ ಮುಖ್ಯಮಂತ್ರಿಗಳೇ ಮೂಡ ಹಗರಣದಲ್ಲಿ ಸಿಕ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಪಾದಯಾತ್ರೆ ಮಾಡೋದ್ರ ಮುಖಾಂತರ ರಾಜ್ಯದ ಜನರ ಗಮನಕ್ಕೆ ತಂದು ಅದು ಎನ್ಕ್ವೈರಿ ಆಗಿ ಇವತ್ತು ರಾಜ್ಯದ ಇತಿಹಾಸದಲ್ಲಿ ಅಂಡರ್ ಎನ್ಕ್ವೈರಿ ಯಾವುದೇ ಚೀಫ್ ಮಿನಿಸ್ಟರ್ ಎನ್ಕ್ವೈರಿ ಹೋಗಿ ಕುಂತಿಲ್ಲ. ಕಮಿಟಿ ಮುಂದ್ಗಡೆ ರಿಸೈನ್ ಮಾಡಿ ಹೋಗಿ ಕುಂತಿರ್ತಾರೆ ಆರೋಪ ಬಂದ ತಕ್ಷಣ. ಅನೇಕ ಉದಾಹರಣೆ ಇದೆ ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಅವ್ರು ರಾಜೀನಾಮೆ ಕೊಡದೆ ಆ ಎನ್ಕ್ವೈರಿ ಒಳಗೆ ಹೋಗಿ ಕೂಡ್ತಾರಂತಂದರೆ ಎಷ್ಟು ಬಂಡ ಮುಖ್ಯಮಂತ್ರಿ ಇರಬೇಕನ್ನುವಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕಾಯ್ತು. ಅದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆದಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂತಿಲ್ಲ. ವಿಧಾನಸಭೆಯಲ್ಲಿ ನಾವು ಹೋರಾಟ ಮಾಡಿದ್ದೀವಿ, ಲೋಕಸಭೆಯಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ಮಂತ್ರಿಗಳು ಅರೆಸ್ಟ್ ಆದರೂ ಅದು ಜಾಮೀನು ಮೇಲೆ ಹೊರಗಡೆ ಬರುವಂತಾಗಿದೆ. ಮತ್ತು ಸರ್ಕಾರ ಎಲ್ಲೆಲ್ಲಿ ವಿಫಲ ಆಗಿದೆ ಆ ಎಲ್ಲ ವಿಷಯಗಳನ್ನ ನಾವು ಎತ್ತಾ ಇದ್ದೀವಿ. ಆದರೆ ನಮ್ಮ ಪಾರ್ಟಿಯೊಳಗೂ ಗದ್ದಲಿಲ್ಲ ಅಂತ ಹೇಳೋದಿಲ್ಲ ನಾನು. ಕೆಲವು ಅಸಮಾಧಾನ ಇದ್ದಾವೆ. ಅಸಮಾಧಾನಗಳನ್ನು ಬಹುಶಃ ಮಾಧ್ಯಮದ ಸನ್ಮಿತರಿಗೆ ನಾನು ವಿನಂತಿ ಮಾಡ್ತೇನೆ, ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನೀವು ಬೆಳಕು ಚೆಲ್ಲುವಂಥ ಕೆಲಸ ಮಾಡಿರಿ. ಯಾರೋ ವೈಯಕ್ತಿಕ ಅಸಮಾಧಾನಗಳನ್ನು ಬೀದಿಗೆ ಬಂದಾಗ ಅದನ್ನು ಭಾಳ ವೈಭವೀಕರಣ ಮಾಡೋದ್ರಿಂದ ರಾಜಕಾರಣದಲ್ಲಿ ಇದು ಒಳ್ಳೆ ಮೆಸೇಜ್ ಆಗೋದಿಲ್ಲ ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಅದು 10 ಬಣ ಇರಲಿ, ನಾನು ಯಾವುದೂ ಮರೆ ಮಚ್ಚೋದಿಲ್ಲ. ಯಾವುದು ನಾನು ಹೇಳಿದ್ದೀನಲ್ಲ, ನಮ್ಮಲ್ಲಿಯೂ ಬಣಗಳಾಗಿದ್ದಾವ, ಬೀದಿಗೆ ಬಂದು ಮಾತಾಡ್ತಾ ಇದ್ದಾರೆ. ಅದರ ಮಾಧ್ಯಮದ ಸ್ನೇಹಿತರಿಗೆ ನಾವು ವಿನಂತಿ ಮಾಡುವಂಥದ್ದು ಏನಂದ್ರೆ, ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಯಾವುದಕ್ಕೆ ಹೆಚ್ಚು ಬೆಳಕು ಕೊಡಬೇಕನ್ನುವಂಥದ್ದು ತಾವು ಕೂಡ ಯೋಚನೆ ಮಾಡಿರಿ ಅನ್ನುವಂಥ ವಿನಂತಿಯನ್ನು ನಾನು ನಿಮ್ಗೆ ಮಾಡಲಿಕ್ಕೆ ಬಯಸ್ತೇನೆ. ಅವ್ರಿಗೂ ಮಾಡಿದ್ದೀವಿ ನಾವು. ಸಹಜವಾಗಿ ಆಡಳಿತ ಪಕ್ಷದಲ್ಲಿದ್ದಂಥ ಒಬ್ಬ ಸಚಿವರು, ನಾವು ಅವ್ರ ಆಕ್ಸಿಡೆಂಟ್ ಆದಾಗ ಒಂದು ಮಾನವೀಯ ಹೃದಯದಿಂದ ನಮ್ಮ ಜಿಲ್ಲೆಯವರು, ಒಬ್ಬ ಮಹಿಳೆ, ಹೀಗಾಗಿ ನಾವು ಒಂದು ಕರ್ಟಸಿ, ಒಂದು ಸೌಜನ್ಯಯುತವಾಗಿ ನಾವು ಭೇಟಿ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನಮ್ದು ಎರಡು ಮಾತಿಲ್ಲ. ಆದ್ರೆ ಜನರಿಗೆ ಸಂಶಯ ಬರುವಂಥ ಘಟನೆಗಳೇನಾಗಿದ್ದಾವೆ ಅದನ್ನು ನಿವಾರಣೆ ಮಾಡಬೇಕಾದಂಥ ಜವಾಬ್ದಾರಿ ಇವತ್ತು ಸಚಿವರ ಮೇಲಿದೆ. ನೀವು ಎಸ್ಕಾರ್ಟ್ ಉಪಯೋಗ ಮಾಡ್ಕೊಂಡಿಲ್ಲ, ನೀವು ಸರ್ಕಾರಿ ಕಾರು ಉಪಯೋಗ ಮಾಡ್ಕೊಂಡಿಲ್ಲ, ಸರ್ಕಾರಿ ಗನ್ಮ್ಯಾನ್ ಉಪಯೋಗ ಮಾಡ್ಕೊಂಡಿಲ್ಲ. ಈ ರೀತಿಯಾದಂಥ ಗೊಂದಲಗಳೇನದಾವ, ಈ ಗೊಂದಲಗಳಿಗೆ ಸ್ಪಷ್ಟವಾಗಿ ಅವರು ಉತ್ತರ ಕೊಡಬೇಕಾಗ್ತದೆ. ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಅದ್ರ ಬಗ್ಗೆನೇ ಮಾತಾಡ್ತೀನಿ. ಹಾಂ, ಯಾರೇ ನೋಡ್ರಿ, ಪಕ್ಷ ನಮ್ಮ ಐಡಿಯಾಲಜಿ ಅಲ್ಲಲ್ಲ, ನಾನು ಅದನ್ನ ಹೇಳ್ತಾ ಇದ್ದೀನಿ. ಸಿದ್ಧಾಂತಗಳು ಬೇರೆ ಇರ್ಬೋದು, ಅದರ ಮಾನವೀಯ ಹೃದಯ ಎಲ್ಲರಲ್ಲೂ ಒಂದೇ ಇರ್ತದೆ. ಹೀಗಾಗಿ ನಾವು ಅವ್ರ ಕರ್ಟಸಿ ಭೇಟಿಯನ್ನು ಕೊಟ್ಟಿದ್ದೀವಿ. ಹಂಗಂತೇಳಿ ಅವರೆಲ್ಲ ಮಾಡಿದ್ದನ್ನು ಭಾರಕ್ಕೊಂಡು ಮಾಪ್ ಅಂತಲ್ಲ. ವೆಹಿಕಲ್ನಲ್ಲಿ ಏನಿತ್ತು ಅನ್ನುವಂಥದ್ದು ಜನರೇನು ಪ್ರಶ್ನೆ ಬಂದದಲ್ಲಿ ಇವತ್ತು ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಏನು ಪ್ರಶ್ನೆ ಮಾಡಿದಾರ ಅದ್ರಕ್ಕೆ ಉತ್ತರ ಕೊಡಬೇಕಾದಂಥ ಜವಾಬ್ದಾರಿ ಮಾನ್ಯ ಸಚಿವರದ. ನೀವು ಅವ್ರನ್ನ ಕೇಳಿ ಪಡಿಬೇಕಾಗ್ತದೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ, ಅವರು ಎನ್ಕ್ವೈರಿ ಮಾಡಬೇಕಾಗ್ತದೆ. ಈ ರಾಜ್ಯದೊಳಗೆ ಗೃಹ ಮಂತ್ರಿಗಳು ಅಲ್ಲ ನೋಡ್ರಿ, ಯಾರ ಅಂಡರ್ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅದ. ಲೋಕಾಯುಕ್ತ ಎಲ್ಲಿ ತನಕ ಎಷ್ಟು ಸ್ಟ್ರಾಂಗ್ ಇತ್ತು ಅನ್ನೋದು ನೀವು ನೋಡಿದ್ರಿ. ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಲೋಕಾಯುಕ್ತನ ಎಷ್ಟು ಗಟ್ಟಿ ಮಾಡಿದ್ದೀವಿ. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಇರ್ಬೋದು, ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಎಷ್ಟು ಸ್ಟ್ರಾಂಗ್ ಇತ್ತು. ಇವತ್ತು ಲೋಕಾಯುಕ್ತ ಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ತಾವು ಅಧ್ಯಯನ ಮಾಡಿ ಆ ಪ್ರಶ್ನೆ ಕೇಳ್ರಿ ಅಂತ ನನಗೆ ಅನಿಸ್ತದೆ. ಇಲ್ಲ, ಅವರು ಯಾವ ಹಿನ್ನೆಲೆ ಹೇಳಿದಾರೆ ನನಗೆ ಅರ್ಥ ಇಲ್ಲ. ನಾನು ಅದನ್ನು ಸ್ಟೇಟ್ಮೆಂಟು ನೋಡಿಲ್ಲ, ಹೀಗಾಗಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡುವಂಥದ್ದು ಅಗತ್ಯ. ಅವ್ರು ಹೇಳಿದ್ರೆ ಅದನ್ನು ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ನೋಡೋಣ ಮುಂದಿನ ದಿವಸ. ಅದೇ ನಾನು ಅದನ್ನ ಹೇಳ್ತಾ ಇದ್ದೀನಿಲ್ಲ, ಈ ಲೋಕಾಯುಕ್ತ ಎಷ್ಟು ಶಕ್ತಿಶಾಲಿಯಾಗಿದೆ ಇವತ್ತು ಅನ್ನುವಂಥದ್ದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ಲೋಕಾಯುಕ್ತಕ್ಕೆ ಎಷ್ಟು ಗೌರವ ಇತ್ತು, ಎಷ್ಟು ಶಕ್ತಿಶಾಲಿಯಾಗಿತ್ತು, ಅಧಿಕಾರ ಹೆಂಗೆ ಕೊಟ್ಟಿದ್ದೀವಿ ಅದಕ್ಕೆ.
ಈಗ ಅದಕ್ಕೆ ಇರ್ತಕ್ಕಂಥ ಎಲ್ಲ ಅಧಿಕಾರವನ್ನು ವಾಪಸ್ ತಗೊಂಡು ಮತ್ತೊಂದು ಸಂಸ್ಥೆಯನ್ನು ಅವರು ಸ್ಥಾಪನೆ ಮಾಡಿದರೆ ಅವತ್ತು. ಈಗ ಎಲ್ಲಾ ಪಕ್ಷಗಳಲ್ಲಿರೋ ಲೀಡರ್ಸ್ಗಳನ್ನು ಮುಡಾದಲ್ಲಿ ಹಗರಣ ಮಾಡಿದ್ದಾರೆ, ಸೈಟ್ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಆಪೋಸಿಷನ್ ಇರೋ ನಿಮ್ಮ ಪಕ್ಷದವರಿಂದ ಹಿಡ್ಕೊಂಡು JDS ಇಂದ ಹಿಡ್ಕೊಂಡು ಎಲ್ಲರೂ ಅದನ್ನ ಮುಚ್ಚಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಲ್ಲಿ ಮಾತಾಡ್ತಾರೆ ಜನ ಈಗ. ಅಲ್ಲಲ್ಲ ನೋಡ್ರಿ, ಒಬ್ಬೊಬ್ರು 50 ಸೈಟ್ ತಗೊಂಡವರು ಇದ್ದಾರೆ ಎಲ್ಲ. ಒಂದು ವೇಳೆ ಮುಚ್ಚು ಪ್ರಯತ್ನ ಆಗಿದ್ರೆ ಇಡೀ 142 ಸೈಟ್ಗಳ ಪಟ್ಟಿ ಹೆಂಗೆ ಕೊಡ್ತಿತ್ತು? ಸಾವಿರಾರು ಕೋಟಿ ರೂಪಾಯಿ ಅಲ್ಲ ಇರಲಿಲ್ಲ. ಯಾರೇ ನೋಡ್ರಿ, ನಾನು ಇವತ್ತು ಪೂರ್ಣ ಸ್ವಚ್ಛ ಹರಿಶ್ಚಂದ್ರ ಅಂತ ಹೇಳೋಕ್ಕಾಗೋದಿಲ್ಲ ಯಾವುದೇ ಪೊಲಿಟಿಕಲ್ ಪಾರ್ಟಿ. ಕೆಲವು ಪೊಲಿಟಿಕಲ್ ಪಾರ್ಟಿ ಒಳಗೆ ಹೊಕ್ಕೊಂಡ್ಬಿಡ್ತಾರೆ ಯಾರ್ಯಾರೋ ಭ್ರಷ್ಟಾಚಾರ ಮಾಡೋರು. ಸ್ವಚ್ಛ ಆಗ್ಬೇಕಾಗತ್ತೆ ಒಂದೊಂದು ಸಲ. ಸ್ವಚ್ಛ ಮಾಡಲಿ, ಏನು ತಪ್ಪದ? ಯಾರು ಭ್ರಷ್ಟದಾರ ಅವ್ರು ಸಿಕ್ಕೋತಾರ, ಅವ್ರ ಮೇಲೆ ಕಾನೂನು ಆ್ಯಕ್ಷನ್ ಆಗಲಿ. ಅಲ್ಲ, ಅದನ್ನೇ ಹೇಳಿಲ್ಲ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಪುಂಡು ಪೋಖರಿ ಕಳೆಯಾಗಿ ಅಧಿಕಾರ ಸಿಕ್ಕದ. ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಕಚೇರಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾವ. ರಾಜ್ಯದ ಗೃಹ ಮಂತ್ರಿ ಪಾಪ ಏನೂ ಗೊತ್ತಿರೋದಿಲ್ಲ ಅವ್ರಿಗೆ. ಇತ್ತೀಚೆಗೆ ಇಲ್ಲಿ ಸಿಟಿ ರವಿಯವ್ರ ಪ್ರಕರಣದಾಗ ನೋಡಿದ್ರಿ, ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಅವರು. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಜನ ನಾವು ಯಾಕೆ ಓಟ್ ಕೊಟ್ಟಿವಿ ಅಂತೇಳಿ ಇವತ್ತು ಹಿಡಿ ಶಾಪ ಹಾಕ್ತಾ ಇದ್ದಾರೆ ಅವ್ರಿಗೆ. ಪಕ್ಷದ ಅಧ್ಯಕ್ಷರು ಎಲ್ಲ ಕಾರ್ಯಕರ್ತರು ಒಪ್ಕೊಳ್ಳೇಬೇಕಾಗ್ತದೆ. ಒಂದು ಸಲ ಅಧ್ಯಕ್ಷರಂತೇಳಿ ಆಯ್ಕೆ ಮಾಡಿದ ಮೇಲೆ ವೈಯಕ್ತಿಕ ಇಷ್ಟ ಅಥವಾ ವಿರೋಧ ಇರುವುದಿಲ್ಲ. ಅಲ್ಲಿ ಎಲ್ಲರೂ ಆ ನಾಯಕತ್ವದ ಅಂಡರ್ನ ಕೆಲಸ ಮಾಡಬೇಕಾಗ್ತದೆ. ಅದೇ ಅವ್ರ ವೈಯಕ್ತಿಕ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಒಂದು ಸಲ ರಾಷ್ಟ್ರೀಯ ನೇತೃತ್ವ ಇದನ್ನು ಹೇಳಿದಾಗ ನಾವು ಅದನ್ನು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವಂಥ ವಿಷಯ ಅಲ್ಲ. ಸಂಘಟನಾತ್ಮಕವಾಗಿ ನಾವು ಅದನ್ನು ಎಲ್ಲಿ ಚರ್ಚೆ ಮಾಡಬೇಕು ಅಲ್ಲಿ ಚರ್ಚೆ ಮಾಡ್ತೀವಿ. ಇಲ್ಲ, ಒಂದು ನೀವು ಗಮನಿಸಿದ್ರಿ, CT ರವಿಯವ್ರ ಪ್ರಕರಣದೊಳಗೆ ಬೆಳಗಾವಿ ಜಿಲ್ಲೆಯ ಯೂನಿಟ್ ಎಷ್ಟು ಒಳ್ಳೆಯ ಕೆಲಸ ಮಾಡಿದೆ. ಮತ್ತು ಅವು ಯಾವ್ಯಾವ ರೂಟಿಗೆ ಆ ಗಾಡಿ ಹೋದ ಪೊಲೀಸ್ ಬೇಕಲ್ಲೋ ಅಲ್ಲೆಲ್ಲ ಕೂಡ ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗಿದ್ದರು. ಏನು ಮಾತಾಡ್ಬೇಕು ಈಗ ಎಲ್ಲರೂ ಮಾತಾಡಿ ಪ್ರತಿಭಟನೆ ಮಾಡಿದ್ದೀವಿ. ಜಿಲ್ಲೆಯೊಳಗೆ ಎಲ್ಲರೂ ಪ್ರತಿಭಟನೆ ಮಾಡಿದ್ದೀವಿ, ಅದ್ರ ವಿರುದ್ಧ ಹೇಳಿಕೆ ಕೊಟ್ಟಿದ್ದೀವಿ. ಅದನ್ನು ಹೊರತುಪಡಿಸಿ ಏನು ಮಾಡ್ಲಿಕ್ಕೆ ಸಾಧ್ಯ? ಥ್ಯಾಂಕ್ ಯು. ಪಾರಿಜಾತ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ, ಇವರು ಮಾಡ್ತಾ ಇದ್ದಾರೆ. ಹೌದು.